ಸುಭಾಷ್ ಅಂದರೆ ಬಹುಶಃ ಕನ್ಫ್ಯೂಷನ್ ಆಗುತ್ತೆ ಜನಕ್ಕೆ, ಬಟ್ ಅವ್ರ ಪದ ನಾನು ಬಳಸೋಕ್ಕಾಗಲ್ಲ, ಅವ್ರು ಏನಂತ ಫೇಮಸ್ ಆಗಿದ್ದಾರೆ ಅಂತ. ಇರಲಿ, ಸುಭಾಷ್, ಈ ಬ್ಯಾಡ್ ಕಾಮೆಂಟ್ಗಳು ನಿಮಗೂ ಏನು ಹೊರತಾಗೇನಿಲ್ಲ. ಆ್ಯಂಡ್ ನಿಮ್ಮ ಕಾನ್ಸೆಪ್ಟು ನನ್ನ ಕಾನ್ಸೆಪ್ಟು ಬಹಳ ಹತ್ರದಲ್ಲಿರೋದ್ರಿಂದ ನಾನು ನಿಮ್ಮ ಕಾಮೆಂಟ್ಗಳನ್ನು ನೋಡಿದ್ದೀನಿ ಆ್ಯಂಡ್ ನಾನು ನೋಡಿದ್ದೀನಿ. 10ರಲ್ಲಿ 7 ಬರೀ ಬೇಡವಾಗಿರೋದೇ ಬಂದಿರುತ್ತೆ. ಏನಂತೀರಿ ಬ್ಯಾಡ್ ಕಾಮೆಂಟ್ಗಳಿಗೆ? ಕಂಟ್ರೋಲಿಗೆ ತಗೊಳಕ್ಕಾಗುತ್ತೆ ಅನ್ಕೊಳ್ತೀರಾ? ಇಲ್ಲ ಮೇಡಮ್, ಎಲ್ಲಕ್ಕಿಂತ ಬೆಸ್ಟ್ ಇಗ್ನೋರ್ ಮಾಡಬೇಕು. ಓಕೆ, ನಿರ್ಲಕ್ಷ್ಯ. ನಾವ್ ಯಾವಾಗ ಆ ಕಮೆಂಟ್ಗೆ ಸುಮ್ಮನೆ ಮತ್ತೆ ನಾವ್ ಕಮೆಂಟ್ಸ್ ಮಾಡಿದ್ರೆ ಅದು ಹಂಗೆ ಫ್ಲೋ ಆಗುತ್ತೆ, ಅಲ್ಲಿಂದ ಫೈಟ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಬೆಟರ್ ಸುಮ್ಮನೆ ಇಗ್ನೋರ್ ಮಾಡಿಬಿಡೋದು. ಇಗ್ನೋರ್ ಮಾಡಿದ್ರೆ ಅವರು ತಲೆ ಕೆಡ್ಸ್ಕೊಳಲ್ಲ, ನಾವು ತಲೆ ಕೆಡ್ಸ್ಕೊಳಲ್ಲ. ಓಕೆ, ಒಬ್ಬ ಗಂಡು ಅಥವಾ ಒಬ್ಬ ಹುಡುಗನಾಗಿ ನೀವು ಹೇಳಿರೋದು ಪರವಾಗಿಲ್ಲ, ಬಟ್ ಆ ಪದ ಬಳಕೆಗಳು ಗಂಡು ಮಗನಿಗೆ ಅಪ್ಲೈ ಮಾಡಿದಾಗ ಹೆಣ್ಣು ಮಕ್ಕಳಿಗೆ ಅಪ್ಲೈ ಮಾಡಿದಾಗ ಬಹಳ ವ್ಯತ್ಯಾಸ ಇರುತ್ತೆ ಸರ್. ಹೆಣ್ಣು ಮಕ್ಕಳು ಮನೇಲಿ, ನಿಮ್ಮ ಮನೇಲಿ ಏನು ಕೇಳದೆ ಇರ್ಬೋದು, ನಿಮ್ಮ ಮನೆಯಲ್ಲಿ ಅಂದರೆ ಸುಭಾಷ್ ಮನೆಯಲ್ಲಿ ಅಂತಲ್ಲ, ಹುಡುಗರು ಮನೆಯಲ್ಲಿ. ಬಟ್ ಹೆಣ್ಮಕ್ಳು ಮನೆಯಲ್ಲಿ ಅಣ್ಣ ಕೇಳ್ತಾನೆ, ತಮ್ಮ ಕೇಳ್ತಾನೆ, ಅಥವಾ ಅಕ್ಕಪಕ್ಕದ ಮನೆಯವ್ರು ಬಂದು ತಂದೆ ತಾಯಿಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅವಳು ಯಾಕಾದರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಬಿಟ್ನೋ ಅನ್ನೋ ರೀತಿಯಲ್ಲಿ ಅವಳಿಗೆ ಕಣ್ಣೀರು ಹಾಕಬೇಕು, ಇಲ್ಲ ಯಾವುದಾದ್ರೂ ಒಂದು ಜೀವ ತೆಕ್ಕೊಳ್ಬೇಕು. ಎಷ್ಟೋ ಇನ್ಸಿಡೆಂಟ್ಗೆ ಆಗಿದ್ದಾವೆ ಇಂಥವು. ಆಮೇಲೆ ಬಂದು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅಯ್ಯೋ ಪಾಪ ಅಂತಾರೆ ಜೀವ ಹೋದ್ಮೇಲೆ. ಸೊ ಇದನ್ನು ಕಂಟ್ರೋಲಿಗೆ ತಗೊಳ್ಳೋದು ಹೆಂಗೆ ಅನ್ನೋದೆ ಹೇಳಿ ಮೇಡಮ್. ಹೆಣ್ಮಕ್ಳ ಕಷ್ಟ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಹೇಳೋಣ ಅನ್ನಂಗೆ ಆಗುತ್ತೆ. ಮಹಿಳಾ ಹೋರಾಟಗಾರ್ತಿಯಾಗಿ ನೀವೇನಂತೀರಾ? ಮೇಡಮ್, ಏನು ಗೊತ್ತಾ, ಈಗ ಹೆಣ್ಮಕ್ಳಿಗೆ ಇವ್ರು ಹೇಳ್ಬಿಟ್ರು ಈಸಿಯಾಗಿ ಅದನ್ನ ನಿರ್ಲಕ್ಷ್ಯ ಮಾಡಿ ಬಿಡಬೇಕು ಅಂತ. ಇವ್ರಿಗೇನೋ ಈಸಿಯಾಗಿಲ್ಲ ಪಾಪ, ಅವರಿಗೆ 100ರಲ್ಲಿ 60 ಬರೀ ಬೇಡವಾಗಿರೋದೇ ಇರುತ್ತೆ. ಹುಡುಗ ಹುಡುಗಿ ಎಲ್ಲಾರು ಒಂದೇನೆ. ಏನ್ ಗೊತ್ತಾ, ಎಲ್ಲಾರು ಒಂದೇ ಮೇಡಮ್. ಇದು ನಾವುಗಳು ಮಾಡಿರೋದು. ಒಂದ್ ಗರ್ಲ್ಸಿಗೆ ಒಂದು ಜಾಸ್ತಿ ಒಂದು ಮರ್ಯಾದೆ ಕೊಡೋಣ, ಬಾಯ್ಸಿಗೆ ಒಂಚೂರು. ಮೇಡಮ್, ನೀವು ಸುಮ್ಮನೆ ಚರ್ಚ್ ಸ್ಟ್ರೀಟ್ಗೆ ಹೋಗಿ ಮೇಡಮ್, ಎಷ್ಟೊಂದ್ ಜನ ಹುಡುಗಿರ್ ಸಿಗರೇಟ್ ಸೇರ್ತಾರೆ, ಅವಾಗೆಲ್ಲ ಗೊತ್ತಾಗಲ್ಲ ಪೇರೆಂಟ್ಸ್ಗೆ. ಕಮೆಂಟ್ಸ್ ಅಲ್ಲೆಲ್ಲ ಯಾರೋ ಒಬ್ರು ತಪ್ಪು ಮಾಡ್ತಾರೆ. ಇಲ್ಲ ಮೇಡಮ್, ಒಬ್ರಲ್ಲ ಮೇಡಮ್, ನಾನ್ ನಿಮಗೆ ಈ ತರ I can show you more than 1000 girls. ಮೇಡಮ್, ಈಗ ಎಷ್ಟೋ ಜನ ಬ್ಯಾಡ್ ಕಮೆಂಟ್ಸ್. ಮೇಡಮ್, ಸುಭಾಷ್, ಸಿಂಪಲ್, ಎಲ್ಲಕ್ಕಿಂತ ಸಿಂಪಲ್ ಎಕ್ಸಾಂಪಲ್ ಮೇಡಮ್. ನಾನು ಇವಾಗ ಮಲ್ಲೇಶ್ವರಂ ಇಂದ ಇಲ್ಲಿ ಬರ್ತಾ ಇದ್ದೆ, ಸಿಗರೇಟ್ ಅಂಗಡಿಯಲ್ಲಿ ನಾನೊಂದು ಸಿಗರೇಟ್ ತಗೊಂಡೆ. ನೋಡಿ, ಸುಳ್ಳು ಹೇಳ್ಬಾರ್ದು, ಸಿಗರೇಟ್ ತಗೊಂಡೆ, ಓಕೆನಾ? ಆದ್ರೆ ಇಬ್ರು ಜನ ಹುಡುಗಿರು, ಸರ್, ನಮ್ ಸ್ಟೇಟ್ ಹುಡುಗಿಯರು ಯಾರು ಇಲ್ಲ ಮೇಡಮ್, ಅವರು ಕೇಳ್ತಾ ಇದಾರೆ, ಸರ್ ನಮಗೂ ಒಂದು 2 ಸಿಗರೇಟ್. ಹ್ಯಾಬಿಟ್ಸ್ ಅಲ್ವಾ? ಬ್ಯಾಡ್ ಇಸ್ ಬ್ಯಾಡ್, ಗುಡ್ ಇಸ್ ಗುಡ್. ಸಮಾನತೆ, ಸುಭಾಷ್, ಇಲ್ಲ ಇದು ವೇಟ್ ಇಲ್ದಲೇ ಇರುವಂತಹ ಡಿಬೇಟ್ ಆಗೋದು ಬೇಡ ಈ ರೀತಿಯಾಗಿ. ಸುಭಾಷ್, ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಈ ಫಿಟ್ನೆಸ್ ಅನ್ನೋದು ಗಂಡು ಮಕ್ಕಳಿಗೂ ಒಂದೇ, ಹೆಣ್ಣು ಮಕ್ಕಳಿಗೂ ಒಂದೇ. ಹೌದು, 100%. ಇದೇ ಫಿಟ್ನೆಸ್ ಅಂತ ನಾನು ಒಳ್ಳೆ ಬಾಡಿ ಮೇಂಟೈನ್ ಮಾಡಿದ್ದೀನಿ ಅಂತ ಹುಡುಗ ಜಿಮ್ಮಲ್ಲಿ ಶೋ ಆಫ್ ಮಾಡಿದಾಗ ಬರುವಂತಹ ಕಾಮೆಂಟ್ಸ್ಗಳು ಮೋಟಿವೇಶನ್. ಅದೇ ಒಬ್ಬ ಹೆಣ್ಣು ಮಗಳಿಗೆ ಬರುವಂತಹ ಕಾಮೆಂಟ್ಗಳು ಅಶ್ಲೀಲ ಪದ ಬಳಕೆ. ಅಲ್ಲ, ಎಕ್ಸಾಂಪಲ್ ಕೇಳಿಲಿ, ಅಶ್ಲೀಲ ಪದ ಬಳಕೆಗಳು. ಇದೇ ಹುಡುಗ ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಫೋರ್ಸ್ ಕೊಟ್ಟಾಗ ಬರುವಂತಹ ಕಾಮೆಂಟ್ಗಳು ಬೇರೆ, ಅದೇ ಹೆಣ್ಮಕ್ಳಿಗೆ ಬರುವಂತಹ ಕಾಮೆಂಟ್ಗಳು ಬೇರೆ. ಏನಂತೀರಾ ಇದಕ್ಕೆ? ಮೇಡಮ್, ಇಟ್ ಡಿಪೆಂಡ್ಸ್ ಆನ್ ಯಾವ ಸಿಚುಯೇಷನ್ ಅಲ್ಲಿ ನೀವೇನ್ ಹಾಕೊಂತೀರಾ, ಯಾವ ಸಿಚುಯೇಷನ್ ಅಲ್ಲಿ ನೀವೇನ್ ಮಾತಾಡ್ತೀರಾ. ಜಿಮ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಅದೇ ಹೇಳಿದ್ದು, ನಾನು ಜಿಮ್ ಬಗ್ಗೆನೇ ಹೇಳಿರೋದು. ಎಷ್ಟೊಂದ್ ಜನ ನಾನ್ ನೋಡಿದೀನಿ, ಗರ್ಲ್ಸ್ ಪ್ರಾಪರ್ ಕ್ಲೋತ್ಸ್ ಹಾಕೊಂಡ್ ಬರ್ತಾರೆ, ಇನ್ನೊಬ್ರು ಜಸ್ಟ್ ಅದಕ್ಕಂತಾನೆ ಬರ್ತಾರೆ ಶೋ ಆಫ್ ಗೋಸ್ಕರ. ಸೊ ನೀವೇನ್ ಹೇಳ್ತೀರಾ ಅದಕ್ಕೆ? ನಾನು ಹೇಳಿದ ಪ್ರಶ್ನೆ ಏನ್ ಗೊತ್ತಾ, ಇದೇ ಫಿಸಿಕ್ನ ಹೆಣ್ಮಗುನು ಮೇಂಟೈನ್ ಮಾಡಿದಾಗ ಅವಳಿಗೆ ಬರುವಂತಹ ಕಾಮೆಂಟ್ಗಳು ಬೇರೆ, ಶೋಕಿ, ಶೋ ಆಫ್ ಅಥವಾ ಇನ್ನೇನೋ. ಗಂಡು ಮಗ ಅಂತ ಬಂದಾಗ ಅವನಿಗೆ ಮೋಟಿವೇಶನ್ ಅನ್ನೋ ಪದ ಕೊಡ್ತಾರೆ. ಬಾಯ್ಸ್ಗೂ ಹಿಂಗೆ ಬರುತ್ತೆ. 70% ಇದನ್ನ ನೀವು ಒಪ್ಕೊಳ್ತೀರಾ ಸರ್? ಬಾಯ್ಸ್ಗೂ ಹಿಂಗೆ ಬರುತ್ತೆ. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಅಲ್ಲ, ಕಾಮೆಂಟ್ಸ್ ಗಳು ಬಂದಿರೋದ್ರಲ್ಲಿ 100% ತಪ್ಪಿಲ್ಲ, ಬಟ್ ಸುಭಾಷ್ ಹೇಳ್ತಿರೋದು ತಪ್ಪಿಲ್ಲ. ಯಾಕಂದ್ರೆ ಮೇಡಮ್, ಈಗ ನಮ್ಮ ತಾಯಿಯವರು ಒಂದು ಏಜ್ ಅಲ್ಲಿ ಇದ್ದಾರೆ, ಅವ್ರ ಕಾಲದಲ್ಲಿ ಹೆಣ್ಮಕ್ಳು ಘಟ್ಟ ಬೇರೆ ಇತ್ತು. ನೀವು ನಮ್ಮ ಸೀನಿಯರ್ಸ್ ಎಲ್ಲ ಒಂದು ಘಟ್ಟ ಇತ್ತು, 90s ಕಿಡ್ಸ್ ಅಂತಾರೆ ಗೊತ್ತಾ, ಅವರೆಲ್ಲ ಬಂದ್ಬಿಟ್ಟು ನೋಡೋಕ್ಕೂ ಎದುರ್ಕೊಳ್ಳೋರು, ತಲೆ ಬುಗ್ಸ್ಕೊಂಡು ತಲೆ ಅವರು. ಈಗ ಹಂಗಲ್ಲ, ನಾನು ನೋಡು ಅನ್ನೋ ಥರ ಬರ್ತಾ ಇರ್ತಾರೆ. ಸೀರಿಯಸ್ಲಿ ಈಗ ಅದು ಹೆಂಗಾಗ್ಬಿಟ್ಟಿದೆ ಗೊತ್ತಾ ಮೇಡಮ್, ಶೋ ಆಫ್ಗೆ ಅಂತಾನೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಈ ಪದ ಬಳಕೆಗಳು, ಕಾಮೆಂಟ್ಗಳು ಸೂಕ್ತನಾ ಮೇಡಮ್? ಇದನ್ನ ನಾನು ಹೇಳ್ತಿಲ್ವಾ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಅವನ್ನ ನಿಂದಿಸಕ್ಕೆ ಯಾರು ಅರ್ಹರಲ್ಲ. ಹುಡುಗರು ಅಟ್ಲೀಸ್ಟ್ ಒಂದ್ ಸೋಷಿಯಲ್ ಮೀಡಿಯಾ ಅಲ್ಲಿ ಬಂದ್ರೆ ಅಟ್ಲೀಸ್ಟ್ ಅದು ಅವರಿಗೆ ತುಂಬಾ ಕಷ್ಟ ಗ್ರೋ ಆಗಕ್ಕೆ. 0 to 100K ಫಾಲೋವರ್ಸ್ ಆಗಕ್ಕೆ ಒಬ್ಬ ಹುಡುಗಂಗೆ ಏನಿಲ್ಲ ಅಂದ್ರೇನು ಒಂದು 6-7 months ಬೇಕು.
ಅದೇ ಹೆಣ್ಮಕ್ಳ ವಿಚಾರದಲ್ಲಿ ಅದೇ ಒಬ್ರು ಗರ್ಲ್ಗೆ ಇಟ್ಸ್ ವೆರಿ ಈಸಿ. ನೋ ಸುಭಾಷ್, It's ಇದು very ಬಹಳ easy to grow. ಸುಲಭವಾಗಿ ಯೂತ್ಸ್ ಮನವನ್ನ ಗೆಲ್ಲುವಂತಹ ಸ್ಟೇಟ್ಮೆಂಟ್ ನಿಮ್ದು. ಸರಿಯಾದ ಪ್ರಾಪರ್ ಕಂಟೆಂಟ್ ಕೊಟ್ಟು ಹೆಣ್ಮಕ್ಳು ಇನ್ನೂ ಕೂಡ ನಂಬರ್ಸ್ ನ ಗೇನ್ ಮಾಡ್ಕೊಳ್ದಲ್ಲ ಇರೋದನ್ನು ನಾನು ನೋಡಿದ್ದೀನಿ. ಅಂಡ್ ಚಂಗ್ಲಾಗಿ ಏನೇನೋ ಮಾತಾಡ್ಕೊಂಡು ಗಂಡು ಮಕ್ಳಾಗ್ಲಿ ಅಥವಾ ಹೆಣ್ಮಕ್ಳಾಗ್ಲಿ ತುಂಬಾ ಎಫರ್ಟೇ ಇಲ್ದೆಲ್ಲ ಮೇಲ್ ಬಂದಿರುವಂತಹ ರೀಸನ್ಸ್ಗಳನ್ನು ಅಥವಾ ಎಕ್ಸಾಂಪಲ್ಗಳನ್ನು ನಾನು ಕೊಡಬಲ್ಲೆ. ಹುಡುಗಿ ತುಂಬಾ ಈಸಿ, ಏನೋ ಶೋ ಆಫ್ ಮಾಡ್ತಾಳೆ, ಹುಡುಗನಿಗೆ ಬಹಳ ಕಷ್ಟ. ಸುಳ್ಳು. ಇದೆಲ್ಲ example ನೀವು ಅವನೇನೇನೋ ನನ್ phone ತೋರ್ಸ್ಬೋದು ಆಮೇಲೆ ನಾನು ನಿಮಗೆಲ್ಲ. ಬೇಡವಾಗಿರೋ ಪದಗಳನ್ನ ಅಥವಾ ಏನೋ ಒಂದು ಸ್ಲ್ಯಾಂಗ್ ಅಲ್ಲಿ ಫ್ಲೂಕ್ ಅಲ್ಲಿ ಬಂದಿರೋದನ್ನು ನಾನು ಎಕ್ಸಾಂಪಲ್ ಕೊಡ್ಬೋದು ಅಲ್ವಾ. ಹೆಣ್ಮಕ್ಳಿಗೆ ಬಹಳ ಸುಲಭ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದು. ನನ್ನ ಪ್ರಕಾರ ಎಲ್ಲರೂ ಒಂದನೇ. ಓಕೆ,